ಆಯ್ತಣ್ಣ, ಸಭೆ ಅಲ್ಲ. ಎಸ್.ಎ. ರವೀಂದ್ರನಾಥ್ರವರು ಭಾಳ ಹಿರಿಯರು. ಪಕ್ಷವನ್ನು ಕಟ್ಟಿ ಬೆಳೆಸಿ 6 ಬಾರಿ ಶಾಸಕರಾಗಿ 2 ಬಾರಿ ಸಚಿವರಾಗಿ ರೈತರ ಪರ ಹೋರಾಟ ಮಾಡಿ ಸಮರ್ಥವಾಗಿ ಪಕ್ಷವನ್ನು ಕಟ್ಟಿದ್ದಾರೆ ಅವರು. ಮತ್ತು ಶಿವಸ್ವಾಮಿ ನೋಡಿ, ಇಲ್ಲಿ ದಾವಣಗೆರೆ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟಿ ಬೆಳೆಸಿದ್ದು ದಾವಣಗೆರೆ ಜಿಲ್ಲೆ ಭೀಷ್ಮ ಎಸ್.ಎ. ರವೀಂದ್ರನಾಥ್. ದಾವಣಗೆರೆ ಜಿಲ್ಲೆ ಭೀಷ್ಮ ಅವರು PLD ಬ್ಯಾಂಕ್ ಚುನಾವಣೆ, ಇವ್ರು ಯಾರು ಮಾತು ಅದೇ. ಇವ್ರಿಗಿಂತ ಮುಂಚೆ ಅವರು ವಿಧಾನಸಭೆ ಸ್ಪರ್ಧೆ ಮಾಡಿ ಮಾಯಕೊಂಡದಲ್ಲಿ ಗೆದ್ದಿದ್ರು. ಮತ್ತು 91ರಲ್ಲಿ ಲೋಕಸಭೆ 16 ಮತಗಳಿಂದ ಅಂದಿನ ಬಂಗಾರಪ್ಪನ ಸರ್ಕಾರ ಆಡಳಿತ ಅಧಿಕಾರಿಗಳು ತಾಂತ್ರಿಕವಾಗಿ ಅಲ್ಲಿ ತಿದ್ದುಪಡಿ ಮಾಡಿ ಅವ ಬ್ಯಾಲೆಟ್ ಇತ್ತು, ಸೋಲಿಸಿದ್ರು. ರವೀಂದ್ರನಾಥ್ ಅವತ್ತು 1600 ವಿನ್ ಆಗಿದ್ರು. ಅಲ್ಲೇ ವಿಜಯೋತ್ಸವ ಮಾಡ್ತಿದ್ವಿ. 16 ಓಟಲ್ಲಿ ಸೋಲಿಸಿದ್ರು ರವೀಂದ್ರನಾಥನ್ನ. ಅವತ್ತೇ ರವೀಂದ್ರನಾಥ್ ಲೋಕಸಭೆಯಲ್ಲಿ ಸ್ಪರ್ಧೆ ಮಾಡಿದ್ರು. ದಾವಣಗೆರೆ ಜಿಲ್ಲೆ ಭೀಷ್ಮ ಅವರಿಗೆ ನಿನ್ನೆ ಗುರುಗಳಿಗೆ ಅಂದರೆ ಪಕ್ಷ ನಮಗೆ ಪಾಠ ಹೇಳಿಕೊಟ್ಟಿದ್ದ ಗುರುಗಳಿರ್ಬೋದು, ತಾಯಿ ಇರ್ಬೋದು, ಮಠಾಧೀಶರಿಗೆ, ಅದು ರಾಜಕೀಯವಾಗಿ ನಾವು ಜನ್ಮ ಕೊಟ್ಟಿದ್ದವರಿಗೆ ಗೌರವಿಸೋದು ಕರ್ತವ್ಯ. ನಿನ್ನೆ ದಿವಸ ಎಸ್.ಎ. ರವೀಂದ್ರನಾಥ್ ಮತ್ತು ಶಿವಸ್ವಾಮಿ ಅವರಿಗೆ ಗುರುಪೂರ್ಣಿಮೆ, ಅವರಿಗೆ ಅಭಿನಂದಿಸಿ ಮಾರ್ಗದರ್ಶನವನ್ನು ನಾವು ಪಡೆದಿದ್ದೀವಿ. ಜೋಶಿ ಅವರು ಭೇಟಿ ನನ್ನನ್ನು ಉಚ್ಚಾಟನೆ ಮಾಡಿ ರೇಣುಕಾಚಾರ್ಯರನ್ನು ಕೂಡ ಉಚ್ಚಾಟನೆ ಮಾಡಿ ನನ್ನ ಉಚ್ಚಾಟನೆ ಮಾಡಕ್ಕೆ ಕೇಳಕ್ಕೆ ಅವ್ರಿಗೇನು ಹಕ್ಕಿಲ್ಲ. ಈಗ ಪಾರ್ಟಿ ಡ್ಯಾಮೇಜ್ ಮಾಡಿ ನೀವು ಮಾತಾಡ್ತಿದ್ರು ಅಂತ ನಮ್ದು ತಪ್ಪಾದ್ರೆ ನಮ್ಮನ್ನು ಉಚ್ಚಾಟನೆ ಮಾಡಿ ರೇಣುಕಾಚಾರ್ಯ ನನ್ನ ಬಗ್ಗೆ ಮಾತಾಡಕ್ಕೆ ಯಾರಿಗೂ ನೈತಿಕ ಹಕ್ಕಿಲ್ಲ. ನಾನು ಕಾಂಗ್ರೆಸ್ ಓಡೋಗಿಲ್ಲ. ಏನು ಹೇಳಬೇಕು, 4 ಕೋಟಿ ಮಧ್ಯೆ ಎಲ್ಲವನ್ನೂ ಹೇಳಿದ್ದೀವಿ. ರಾಷ್ಟ್ರೀಯ ನಾಯಕರು, ರಾಜ್ಯದ ನಾಯಕರು ಎಲ್ಲರೂ ಹೇಳಿಕೆಗಳನ್ನು ಗಮನಿಸಿದರೆ ಯಾವ ಸಂದರ್ಭದಲ್ಲಿ ಏನು ತೀರ್ಮಾನ ಮಾಡಬೇಕು ರಾಷ್ಟ್ರೀಯ ನಾಯಕರು ಮಾಡ್ತಾರೆ. ನೋಡೋಣ, ಪ್ರಹ್ಲಾದ್ ಜೋಶಿ ಅವರಿಗೆ D.V. ಸದಾನಂದ ಗೌಡರು, ಕಾರಜೋಳರು ರಾಜ್ಯದ ಅಧ್ಯಕ್ಷರು ಮಾರ್ಗದರ್ಶನ ಮಾಡಿದರೆ ಬಹಿರಂಗ ಯಾವುದೂ ಮಾತಾಡ್ಬರ್ತೇವೆ. ಬಹಿರಂಗ ನಾನು ಚರ್ಚೆ ಮಾಡಲ್ಲ. ಈಗ ಹಾಲಿ ಅದರಲ್ಲ, ಈಗ ನೋಡೋಣ, ರಾಷ್ಟ್ರೀಯ ನಾಯಕರು ಎಲ್ಲವೂ ತೀರ್ಮಾನ ಮಾಡ್ತಾರೆ. ಧನ್ಯವಾದಗಳು.